ಎಲ್ಲರಿಗೂ ನಮಸ್ಕಾರ. ನಾನು ಡಯಟಿಷಿಯನ್ ಹರಿಣಿ. 1 ವರ್ಷದಿಂದ 6 ವರ್ಷದ ಮಗು ಇರುವಂತಹ ಮನೆಯಲ್ಲಿ ಪೇರೆಂಟ್ಸ್ಗೆ ತುಂಬಾನೇ ಟೆನ್ಷನ್ ಇರುತ್ತೆ. ಒಬ್ಬೊಬ್ಬರಿಗೆ ನನ್ನ ಮಗು ತುಂಬ ಆಟ ಆಡುತ್ತೆ ಆದರೆ ಜಾಸ್ತಿ ತಿನ್ನಲ್ಲ ಅನ್ನೋ ಟೆನ್ಷನ್ ಒಬ್ಬೊಬ್ರಿಗಾದ್ರೆ, ಇನ್ನು ಕೆಲವರಿಗೆ ಚೆನ್ನಾಗಿ ತಿಂತಾನೆ ಆದರೆ ಜಾಸ್ತಿ ಆಟ ಆಡೋದಿಲ್ಲ, ಒಂದೇ ಕಡೆ ಕೂತಿರ್ತಾನೆ, ಫೋನ್ ಯೂಸ್ ಮಾಡ್ತಾನೆ, ಟಿ ವಿ ನೋಡ್ತಾನೆ ಅನ್ನೋವಂಥ ಟೆನ್ಷನ್ ಕೆಲವೊಬ್ರಿಗಿರುತ್ತೆ. ಸೊ ಅವರು ತಿಂತಾ ಇರೋ ರೇಂಜಿಗೆ ಎಷ್ಟು ಆಟ ಆಡಬೇಕು ಅನ್ನೋದನ್ನು ಪೇರೆಂಟ್ಸು ಸ್ವತಃ ಡಿಸೈಡ್ ಮಾಡಿಕೊಂಡು ಟೆನ್ಷನ್ ಮಾಡ್ಕೊಳ್ಳೋದೇ ಹೆಚ್ಚು. ಹಾಗಾಗಿ ಯಾವ್ಯಾವ ಏಜಿನ ಮಕ್ಕಳು ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು ಮತ್ತು ಏನು ತಿನ್ನಬೇಕು ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತೀನಿ. ಮಗು ಹುಟ್ಟಿದಾಗಿಂದ 1 ವರ್ಷ ರೀಚ್ ಆಗೋವರೆಗೂ ತುಂಬ ರ್ಯಾಪಿಡ್ ಗ್ರೋತ್ ಇರುತ್ತೆ. ನಾವೆಲ್ಲರೂ ಹೇಳ್ತೀವಲ್ವಾ, ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ಮಗು ದೊಡ್ಡದಾಗೋಯ್ತು, 1 ವರ್ಷ ತುಂಬಿಡ್ತು ಅಂತ ಹೇಳ್ತೀವಿ, 1 ವರ್ಷದ ಬರ್ತ್ಡೇ ಬಂದೇ ಬಿಡ್ತು, ಈ ರೀತಿ ಎಲ್ಲ ಹೇಳ್ತೀವಲ್ವಾ. ಅದು ಯಾಕೆ ಅಂತಂದರೆ ತುಂಬ ರ್ಯಾಪಿಡ್ ಗ್ರೋತ್ ಇರುತ್ತೆ, ಬೇಗ ಬೆಳಿತವೆ ಮಕ್ಕಳು. ಬಟ್ 1 ವರ್ಷ ರೀಚ್ ಆದ ಕೂಡಲೇ ಮಕ್ಕಳ ಗ್ರೋತ್ ಗ್ರ್ಯಾಜುಯಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮಕ್ಕಳಿಗೆ ತಿನ್ನೋದ್ರಲ್ಲಿ ತುಂಬ ಪಿಕ್ಕಿ ಈಟರ್ಸ್ ಆಗಿರ್ತಾರೆ ಮತ್ತು ರ್ಯಾಪಿಡ್ ಗ್ರೋತ್ ಕಮ್ಮಿ ಆಗ್ಬೋದು, ಬಟ್ ಆ್ಯಕ್ಟಿವಿಟಿ ಕಮ್ಮಿ ಆಗೋದಿಲ್ಲ. ಹಾಗಾಗಿ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತಾ ಇರುತ್ತೆ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಎಲ್ಲ ರೀತಿಯ ಆಟಗಳನ್ನು ಕಲ್ತ್ಕೋತಾ ಇರ್ತಾರೆ, ಮಾತುಗಳನ್ನು ಕಲಿತಾ ಇರ್ತಾರೆ, ಹೊಸದ್ರದ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ, ಪ್ರತಿಯೊಂದನ್ನು ತುಂಬ ಕ್ಯೂರಿಯಾಸಿಟಿಯಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ದಟ್ ಈಸ್ ಅ ವೆರಿ ಗುಡ್ ಡೆವಲಪ್ಮೆಂಟಲ್ ಸ್ಟೇಜ್. ಆ್ಯಂಡ್ ಅದ್ರದ್ದು ಜೊತೆಗೆ ತಿನ್ನೋದನ್ನು ಕಮ್ಮಿ ಮಾಡಿರ್ತಾರೆ. ಸೊ ಬೇಸಿಕಲಿ ಪೇರೆಂಟ್ಸ್ಗೆ ಅಲ್ಲಿ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾಗಿ ಆ್ಯಕ್ಟಿವ್ ಆಗಿದ್ದಾನೆ, ತುಂಬ ಮಾತಾಡ್ತಾಳೆ, ಎಲ್ಲವನ್ನ ಕಲಿತಿದ್ದಾಳೆ, ತುಂಬ ಆ್ಯಕ್ಟಿವ್ ಆಗಿದ್ದಾಳೆ, ಬಟ್ ಸರಿಯಾಗಿ ತಿಂತಿಲ್ಲ ಅನ್ನೋದೇ ಮೇನ್ ಪ್ರಾಬ್ಲಮ್. ಹಾಗಿದ್ದಾಗ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗಿನ ಮಾಡರ್ನ್ ಲೈಫ್ ಸ್ಟೈಲಲ್ಲಿ ಬಹುತೇಕ ಪೇರೆಂಟ್ಸಲ್ಲಿ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ, ಡೌಟ್ಸ್ ಇರುತ್ತೆ. ಏನು ಕೊಡಬೇಕು, ಏನು ತಿನ್ನಿಸ್ಬೇಕು, ಏನು ತಿನ್ನಿಸ್ಬಾರ್ದು, ಮತ್ತು ನನ್ನ ತಾಯಿ ಹೇಳ್ತಾ ಇರೋದು ಸರಿನಾ, ನನ್ನ ಅಜ್ಜಿ ಹೇಳ್ತಾ ಇರೋದು ಸರಿನಾ, ಇದ್ದದ್ದು ಕೊಡು ಅಂತ ಹೇಳ್ತಾ ಇದ್ದಾರೆ, ಅದು ಕೊಡಬೇಕಾ ಕೊಡಬಾರ್ದು ಅನ್ನೋ ಕನ್ಫ್ಯೂಷನಲ್ಲಿ ತುಂಬ ತಾಯಂದಿರು ಇರ್ತಾರೆ. ಸೊ ಹೌದು, ಜಂಕ್ ಫುಡ್ಸ್ ಕೊಡಬಾರ್ದು, ತುಂಬ ಸ್ಪೈಸಿ ಫುಡ್ಸು, ತುಂಬ ಫ್ರೈಡ್ ಫುಡ್ಸ್ ಕೊಡಬಾರ್ದು. ಹೌದು, ನಾನು ನೋಡಿರುವಂತಹ ಬಹುತೇಕ ತಾಯಂದಿರಲ್ಲಿ ಏನು ತಿನ್ನಿಸ್ಬಾರ್ದು ಅನ್ನೋ ಕ್ಲಾರಿಟಿ ಇರುತ್ತೆ, ಬಟ್ ಏನು ತಿನ್ನಿಸ್ಬೇಕು ಅನ್ನೋ ಕ್ಲಾರಿಟಿ ಇರೋದಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ನೀವು ಏನು ತಿನ್ನಿಸ್ಬೇಕು, 1 ರಿಂದ 6 ವರ್ಷದ ಮಕ್ಕಳಿಗೆ ಏನು ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಹತ್ರ ಬರೋ ಬಹುತೇಕ ಪೇರೆಂಟ್ಸ್ಗಳು, ಅಯ್ಯೋ ನನ್ನ ಮಗು ತುಂಬ ಸಣ್ಣ ಕಾಣಿಸುತ್ತೆ ಮೇಡಮ್, ಹೆಲ್ದಿ ಇಲ್ಲ ಅಂತ ಎಲ್ಲರೂ ಆಡ್ಕೋತಾರೆ ಅಂತ ಕೆಲವೊಬ್ಬರು, ಮತ್ತು ನನ್ನ ಮಗು ತುಂಬ ದಪ್ಪ ಕಾಣಿಸುತ್ತೆ, ಕಣ್ಣಿಗೆ ತುಂಬ ದಪ್ಪ ಕಾಣಿಸ್ತಾ ಇದ್ದಾಳೆ, ಹಾಗಾಗಿ ಎಲ್ಲರೂ ಆಡ್ಕೋತಾರೆ, ಅವಳು ಒಬಿಸ್ ಇರಬಹುದು, ಚೆಕ್ ಮಾಡಿಸು ಒಂದ್ಸಲ ಅಂತ ಆಡ್ಕೋತಾರೆ ಅಂತ ಕೆಲವೊಬ್ಬರು ಬರ್ತಾರೆ. ಸೊ ಅದರಲ್ಲಿ ಒಂದು ಕ್ಲಾರಿಟಿ ಏನು ಅಂತಂದರೆ, ನಿಮ್ಮ ಮಗು ತುಂಬ ಸಣ್ಣ ಕಾಣಿಸೋದ್ರಿಂದ ನಿಮ್ಮ ಮಗು ಹೆಲ್ದಿ ಇಲ್ಲ ಅಂತ ಅಲ್ಲ, ಮತ್ತು ನಿಮ್ಮ ಮಗು ತುಂಬ ದಪ್ಪ ಕಾಣಿಸೋದ್ರಿಂದ ನಿಮ್ಮ ಮಗು ಹೆಲ್ದಿ ಇಲ್ಲ ಅಥವಾ ಹೆಲ್ದಿ ಇದ್ದಾಳೆ ಅಂತಲೂ ಅಲ್ಲ. ಅದು ಮೇಯ್ನ್ ನಿಮ್ಮ ಮಗು ಎನರ್ಜಿ ಕರೆಕ್ಟ್ ಇಂಟೇಕ್ ಆಗ್ತಾ ಇದೆಯಾ, ನಿಮ್ಮ ಮಗು ಹೈಟ್ಗೆ ನಿಮ್ಮ ಮಗುದು ಬಾಡಿ ವೆಯ್ಟ್ ಕರೆಕ್ಟ್ ಇದೆಯಾ ಅನ್ನೋದ್ರ ಮೇಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದೇನು ತುಂಬ ನಾವು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದರೆ, ಆ್ಯಸ್ ಸೂನ್ ಆ್ಯಸ್ ನಮ್ಮ ಮಗು 3 ವರ್ಷ ರೀಚ್ ಆಗ್ತಾ ಇದೆ ಅಂದಾಗ ಪ್ರತಿ ತಿಂಗಳು 150 ರಿಂದ 200 ಗ್ರಾಮ್ ಹೆಚ್ಚಾದರೆ ಸಾಕು. ತುಂಬ ರ್ಯಾಪಿಡಾಗಿ ಗ್ರೋತ್ನ ನಾವು ಕಾಣಿಸೋಕ್ಕಾಗಲ್ಲ. ಆ್ಯಂಡ್ ನಾವು ನೋಡಿದ ತಕ್ಷಣ ಒಂದು ವೀಕ್ ಮಗುನ ನೋಡಿಲ್ಲ ಅಂತಂದರೆ ಅಜ್ಜಿ ಮತ್ತು ತಾತಂದಿರು ಇರ್ತಾರಲ್ವ, ಅಯ್ಯೋ ಮಗು ಸಣ್ಣ ಆಗೋಗಿದೆ, ಮಗು ಹಿಂಗಾಗ್ಬಿಟ್ಟಿದೆ, ತಲೆನೇ ಕೆಡಿಸ್ಕೋಬಾರ್ದು ಪೇರೆಂಟ್ಸು. ಯಾಕೆ ಅಂತಂದರೆ ಮಕ್ಕಳ ಆರೋಗ್ಯ ಇರುವಂಥದ್ದು ತಂದೆ ತಾಯಿಯರ ಕೈಯಲ್ಲಿ, ಮತ್ತು ಅವರು ಹೇಗೆ ಕಾಣಿಸ್ತಿದ್ದಾರೆ ಅನ್ನೋದ್ರ ಮೇಲೆ ಅವರ ಆರೋಗ್ಯ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ನಾವು ಅಂತಲ್ಲ, ಯಾರೂ ಡಿಸೈಡ್ ಮಾಡೋಕ್ಕಾಗಲ್ಲ. ನಿಮ್ಮ ಮಗು ಕರೆಕ್ಟಾಗಿ ತಿಂತಿದ್ಯಾ, ಟೈಮಿಗೆ ತಿಂತಿದ್ಯಾ, ಏನು ತಿನ್ಬೇಕು ಅದನ್ನು ತಿಂತಿದ್ಯಾ, ಅಷ್ಟೇ ಸಾಕು. ಬೇರೆ ಅವರು ಆಡುವಂತಹ ಮಾತುಗಳನ್ನು ನಿಮ್ಮ ಮಕ್ಕಳ ಬ್ರೈನಿಗೆ ಹಾಕಿ ಅವರಿಗೆ ಸ್ಟ್ರೆಸ್ ಕೊಡುವಂತಹ ಒಂದು ತಪ್ಪು ಕೆಲಸವನ್ನು ಯಾವ ಪೇರೆಂಟ್ಸ್ ಕೂಡ ಮಾಡಬಾರ್ದು. ಸೊ ಇಷ್ಟೆಲ್ಲ ಡೌಟ್ಸ್ಗಳ ಮಧ್ಯೆ ಎಷ್ಟು ಎನರ್ಜಿ ಹೋಗಬೇಕು, ಎಷ್ಟು ಪ್ರೋಟೀನ್ ತಿನ್ನಬೇಕು, ಎಷ್ಟು ಕ್ಯಾಲ್ಶಿಯಂ ತಗೋಬೇಕು, ವೈಟಮಿನ್ಸ್, ಮಿನರಲ್ಸ್, ಫೋಲೇಟ್ಸ್, ಈ ರೀತಿಯಾದಂತಹ ಮಿನರಲ್ಸ್ನೆಲ್ಲ ಎಷ್ಟು ತಗೋಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಎನರ್ಜಿ ಅಂತ ಬಂದಾಗ ಒಬ್ಬ ಮಗುವಿಗೆ
1 ವರ್ಷದಿಂದ 6 ವರ್ಷದ ಮಗುವಿಗೆ 1000ದಿಂದ 1350 ಕಿಲೋ ಕ್ಯಾಲರೀಸ್ ಆಫ್ ಎನರ್ಜಿ ಪ್ರತಿದಿನ ಹೋಗಲೇಬೇಕು ಬಾಡಿಗೆ. ಸೊ ಈ ಎನರ್ಜಿ ಎಲ್ಲಿಂದ ಬರುತ್ತೆ? ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್, ಮಿನರಲ್ಸ್, ವೈಟಮಿನ್ಸ್ ಈ ಎಲ್ಲದನ್ನು ಕರೆಕ್ಟ್ ಅಮೌಂಟಲ್ಲಿ ನಾವು ತಗೊಂಡಾಗ, ಬ್ಯಾಲೆನ್ಸ್ಡ್ ಅಮೌಂಟಲ್ಲಿ ನಾವು ತಗೊಂಡಾಗ, ಅಂದರೆ ನಮ್ಮ ಮಗುವಿಗೆ ತಿನ್ನಿಸಿದಾಗ 1000 to 1350 ಕ್ಯಾಲರೀಸ್ ಬಾಡಿಗೆ ಹೋಗುವಂಥದ್ದು ಖಂಡಿತವಾಗ್ಲೂ ನಡೆಯುತ್ತೆ. ಸೊ ಅವ್ರು ಎಷ್ಟೇ ಆಟ ಆಡಲಿ, ಎಷ್ಟೇ ಆ್ಯಕ್ಟಿವ್ ಆಗಿರಲಿ, 1000 to 1350 ಕಿಲೋ ಕ್ಯಾಲರೀಸ್ ಎನರ್ಜಿ ಆ ಮಗುವಿಗೆ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತಾದರೆ ನಾವು ಬೇರೆ ರೀತಿಯಾದ ಟೆನ್ಷನ್ ಮಾಡ್ಕೊಳ್ಳೋಂತಹ ಅವಶ್ಯಕತೆ ಇಲ್ಲ. ಪ್ರೋಟೀನ್ ಅಂತ ಬಂದಾಗ 16 to 20 ಗ್ರಾಮ್ಸ್ ತಗೊಳ್ಳೇಬೇಕು. ಸೊ ಪರ್ kg ಬಾಡಿ ವೇಟ್ ಇಷ್ಟು ತಗೋಬೇಕು ಅಂತ ಇರುತ್ತೆ. ನಮಗದು ಗೊತ್ತಾಗ್ತಾ ಇಲ್ಲ, ಕ್ಯಾಲ್ಕುಲೇಟ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂತಂದಾಗ 16 ಗ್ರಾಮ್ ಅಥವಾ 16 ಗ್ರಾಮಿಂದ 20 ಗ್ರಾಮ್ ಒಳಗೆ ಪ್ರೋಟೀನ್ ಡೈಲಿ ಬಾಡಿಗೆ ಹೋಗಲೇಬೇಕು. ಡೈಲಿ ಪ್ರೋಟೀನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಡೆವಲಪ್ಮೆಂಟಲ್ ಸ್ಟೇಜ್ಗೆ, ಟಿಶ್ಯೂ ಬಿಲ್ಡಿಂಗ್ಗೆ ಪ್ರೋಟೀನ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಪ್ರೋಟೀನ್ ಆಯಿತು, ಎನರ್ಜಿ ಆಯಿತು. ಇವಾಗ ಫ್ಯಾಟ್ ಅಂತ ಬಂದಾಗ ನೀವು 25 to 27 ಗ್ರಾಮ್ಸ್ ಅಷ್ಟೇ. ಫ್ಯಾಟ್ ಅಂತ ಅಂದಾಗ ಏನೇನು ಇನ್ಕ್ಲೂಡ್ ಆಗುತ್ತೆ? ತುಪ್ಪ, ಬೆಣ್ಣೆ, ಮೊಸರು ಮತ್ತು ಫ್ರೈಡ್ ಫುಡ್ಸ್. ಮನೆಯಲ್ಲಿ ನೀವು ಡೈಲಿ ಕರೆದ ಐಟಮ್ಸ್ ತಿಂತಾ ಇದ್ದೀರಾ ಅಂತಂದರೆ ನೀವು ಅಲ್ಲಿ ಫ್ಯಾಟ್ನ ಕನ್ಸ್ಯೂಮ್ ತುಂಬ ಮಾಡ್ತಾ ಇರ್ತೀರ. ಮತ್ತು ಡೈಲಿ ನಾವು ಪ್ರತಿಯೊಂದು ಅಡುಗೆಗೂ ಎಣ್ಣೆ ಯೂಸ್ ಮಾಡ್ತೀವಿ. ಎಣ್ಣೆ ಯೂಸ್ ಮಾಡದೆ ಅಂತೂ ಯಾವ ಅಡುಗೆನೂ ಈಗ ಪ್ರೆಸೆಂಟ್ ಡೇಸಲ್ಲಿ ನಡೀತಾ ಇಲ್ಲ. ಹಾಗಾಗಿ ನೀವು ಫ್ಯಾಟ್ ಕನ್ಸ್ಯೂಮ್ ಎಷ್ಟು ಮಾಡ್ಕೋತಾ ಇದ್ದೀವಿ ಅನ್ನೋದನ್ನು ಅದ್ರ ಮೇಲ್ಗಡೆ ನೀವು ಗಮನ ವಹಿಸಲೇಬೇಕಾಗತ್ತೆ ಪೇರೆಂಟ್ಸ್. ಕ್ಯಾಲ್ಶಿಯಂ ಅಂತ ಬಂದಾಗ ಕ್ಯಾಲ್ಶಿಯಂ 600 mg ಬಾಡಿಗೆ ಹೋಗಲೇಬೇಕು. ಯಾಕೆ? ಬೋನ್ ಡೆನ್ಸಿಟಿ, ಮೆಟಬಾಲಿಸಮ್ ಪ್ರತಿಯೊಂದಕ್ಕೂ ಕ್ಯಾಲ್ಶಿಯಂ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಕ್ಯಾಲ್ಶಿಯಂನ ನಾವು 600 mg ಹೋಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಮೇಲೆ ನಾವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಅಯನ್ ಬಂದು ಅಂದರೆ ಕಬ್ಬಿಣಾಂಶ, ಇದು ಬಾಡಿಗೆ ಅಯನ್ ತುಂಬ ಇಂಪಾರ್ಟೆಂಟ್. ಕಾಮನ್ ಆಗಿ ಜನ ಏನಂದ್ಕೋತಾರೆ, ಅಯನ್ ಯಾಕೆ ಇಂಪಾರ್ಟೆಂಟ್? ಬಾಡಿಯಲ್ಲಿ ಬ್ಲಡ್ ಉತ್ಪತ್ತಿ ಆಗೋಕ್ಕೆ, ರಕ್ತ ಉತ್ಪತ್ತಿಗೆ ಅಯನ್ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನಮಗೆ ಕಬ್ಬಿಣದ ಅಂಶ ಬಾಡಿಗೆ ಎಷ್ಟು ಬೇಕಾಗುತ್ತೆ? 9ರಿಂದ 13 mg ಅಷ್ಟು. ಸೊ 9ರಿಂದ 13 mg ಎಲ್ಲೆಲ್ಲಿ ಸಿಗುತ್ತೆ ಅಂತ ವಿಡಿಯೋ ಕೊನೆ ತನಕ ನೀವು ನೋಡಿದರೆ ನಿಮಗೆ ಐಡಿಯಾ ಸಿಗುತ್ತೆ. ವೈಟಮಿನ್ ಎ ಅಂತ ಬಂದಾಗ ರೆಟಿನಾಲ್ ಮತ್ತು ಬೀಟಾ ಕೆರಟಿನ್ ಅನ್ನೋದು 2 ಪಾರ್ಟ್ ಇರುತ್ತೆ. ಸೊ ವೈಟಮಿನ್ ಎ ಅನ್ನೋದು ನೀವು ಎಷ್ಟು ತಗೋಬೇಕು, ಹೇಗೆ ತಗೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಎಷ್ಟು ತಗೋಬೇಕು ಅನ್ನೋ ಕ್ವಾಂಟಿಟಿ ನಿಮಗೆ ಖಂಡಿತವಾಗಿಯೂ ತುಂಬ ಇಂಪಾರ್ಟೆಂಟ್. ರೆಟಿನಾಲ್ ಅಂತ ಬಂದರೆ 400 ಮ್ಯೂಜಿ. ಮ್ಯೂಜಿ ಅಂತ ಹೇಳೋದು ನಾರ್ಮಲ್ ಆಗಿರೋ ಜನಗಳಿಗೆ ಖಂಡಿತವಾಗ್ಲೂ ಅರ್ಥ ಆಗಲ್ಲ. ಯಾಕೆಂತಂದರೆ ಅದು ತುಂಬ ಮೈನರ್ ಅಮೌಂಟ್ ಬಾಡಿಗೆ ಬೇಕಾಗಿರೋದು, ಬಟ್ ಅದು ಬೇಕೇ ಬೇಕು. ವಿಟಮಿನ್ಸ್ ಮತ್ತು ಮಿನರಲ್ಸ್ ನಮ್ಮ ಬಾಡಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಒಂದು ಸಣ್ಣ ಮೆಟಬಾಲಿಸಮ್ಗೂ ಕೂಡ ವೈಟಮಿನ್ಸ್ ಮತ್ತು ಮಿನರಲ್ಸ್ ಬೇಕೇ ಬೇಕು. ಮ್ಯಾಂಗನೀಸ್ ಆಗಿರ್ಬೋದು, ಮೆಗ್ನೀಷಿಯಮ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಫೋಲೇಟ್ ಆಗಿರ್ಬೋದು, ಈ ರೀತಿಯಾದ ಡಿಫ್ರೆಂಟ್ ಆದ ವೈಟಮಿನ್ಸ್ ಮತ್ತು ಮಿನರಲ್ಸ್ ನಮ್ಮ ಬಾಡಿಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಕೆಲವೊಬ್ಬರು ಬರ್ತಾರೆ ವಿತ್ ಕಂಪ್ಲೇಂಟ್ಸ್ ಏನಂತಂದರೆ, ಚೆನ್ನಾಗಿ ತಿಂತಾಳೆ ಆದರೆ ಬೇಗ ಸುಸ್ತಾಗುತ್ತೆ, ತುಂಬ ತಿಂತಾನೆ ಆದರೆ ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ, ಬೇಗ ಸುಸ್ತಾಗ್ಬಿಡ್ತಾನೆ, ಆ್ಯಕ್ಟಿವ್ ಆಗಿರಲ್ಲ. ಯಾಕೆ? ಸರಿಯಾದ ಅಮೌಂಟ್ ಆಫ್ ವೈಟಮಿನ್ಸ್ ಮತ್ತು ಮಿನರಲ್ಸ್ನ ನೀವು ನಿಮ್ಮ ಮಗುವಿಗೆ ಕೊಡ್ತಾ ಇಲ್ಲ. ಇದೇ ರೀಸನ್ನಾಗೆ ಮಗು ಏನೇ ತಿಂದರೂ ಕೂಡ ಬರೀ ಕಾರ್ಬೋಹೈಡ್ರೇಟ್ಸ್ ತಿನ್ನೋದ್ರಿಂದ ನಮಗೆ ವೈಟಮಿನ್ಸ್ ಮಿನರಲ್ಸ್ ಸಿಗೋದಿಲ್ಲ. ಹಾಗಾಗಿ ಬೇರೆ ಆದಂತಹ ಫುಡ್ ಐಟಮ್ಸ್ ನೀವು ಕೊಡ್ತಾ ಇರದೇ ಇರೋ ಕಾರಣವಾಗಿ ಅವು ಜಾಸ್ತಿ ಆಟ ಆಡ್ತಾ ಇರ್ತವೆ. ಆಸೆಯಿಂದ ಮಕ್ಕಳು ಆಟ ಆಡೋದು ಸಹಜ. ಆಟ ಆಡಿದಾಗ ಬೇಗ ಸುಸ್ತಾಗುತ್ತೆ. ಹಾಗಾಗಿ ಎಷ್ಟು ವೈಟಮಿನ್ಸ್ ಮಿನರಲ್ಸ್ ತಗೋಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಹ್ಯೂಮನ್ ಬಾಡಿ ಇಸ್ ರಿಯಲಿ ಅ ನೈಸ್ ಗಿಫ್ಟ್. ಯಾಕೆ ಗೊತ್ತಾ? ನಾವು ತಿನ್ನುವಂತಹ ಸಣ್ಣ ಐಟಮ್ಸಿಂದ ಕೂಡ ನಮ್ಮ ಬಾಡಿಗೆ ತುಂಬ ಉಪಯೋಗಗಳಿರುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಥೈಮಿನ್, ರೈಬೋಫ್ಲೇವಿನ್, ನಿಯಾಸಿನ್ ಅನ್ನುವಂತಹ ಡಿಫ್ರೆಂಟ್ ವೈಟಮಿನ್ಸ್ ಮತ್ತು ಇನ್ನೂ ಡಿಫ್ರೆಂಟ್ ಮಿನರಲ್ಸ್ಗಳು ತುಂಬ 0.5 to 0.6 mg ಅಷ್ಟೇ ನಮ್ಮ ಬಾಡಿಗೆ ಬೇಕಾಗಿರೋದು. ಬಟ್ ಇಟ್ ಪ್ಲೇಸ್ ಅ ವೆರಿ ವೈಟಲ್ ರೋಲ್. ಯಾಕೆ ಅಂತಂದರೆ ಅಷ್ಟು ತಗೊಳ್ಳೋದ್ರಿಂದ ನಾವು ಸುಸ್ತಾಗೋದಿಲ್ಲ, ಮೆಟಬಾಲಿಸಮ್ ಚೆನ್ನಾಗಾಗ್ತಾ ಇರುತ್ತೆ, ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ, ಮತ್ತು ಸ್ಕಿನ್ ಹೆಲ್ತ್, ಹೇರ್ ಹೆಲ್ತ್ ಮತ್ತು ನೈಲ್ಸ್ ಹೆಲ್ತ್,
ಬೋನ್ ಡೆನ್ಸಿಟಿ, ಇವೆಲ್ಲದಕ್ಕೂ ಕೂಡ ವೈಟಮಿನ್ಸ್, ಮಿನರಲ್ಸ್, ಎನರ್ಜಿ, ಪ್ರೋಟೀನ್, ಫ್ಯಾಟ್ ಪ್ರತಿಯೊಂದು ಇಂಪಾರ್ಟೆಂಟ್. ಇದೆಲ್ಲ ಎಲ್ಲಿ ಸಿಗುತ್ತೆ? ತಿನ್ನೋದ್ರಿಂದ. ಸೊ ಏನು ತಿನ್ನಬೇಕು ಅನ್ನೋದನ್ನು ಈಗ ಹೇಳ್ತೀನಿ. ಸೊ ಏನು ತಿನ್ನಬೇಕು ಅನ್ನೋಕ್ಕಿಂತ ಮುಂಚೆ ಮೈ ಪ್ಲೇಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅದೇನು ಅಂತಂದರೆ, ನಮ್ಮ ಪ್ಲೇಟಲ್ಲಿ ಎಷ್ಟು ಯಾವ್ಯಾವ ಐಟಮ್ಸ್, ಯಾವ್ಯಾವ ಫುಡ್ ಐಟಮ್ಸ್ ಎಷ್ಟು ಇರಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ಹೋಗುವಂತಹ, ಮೀಟ್ ಮಾಡುವಂತಹ, ನೋಡಿರುವಂತಹ ಪ್ರತಿಯೊಬ್ಬ ಡಯಟಿಷಿಯನ್ಸ್, ನ್ಯೂಟ್ರಿಷನಿಸ್ಟ್ ಮೈ ಪ್ಲೇಟ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಖಂಡಿತವಾಗ್ಲೂ ಹೇಳಿರ್ತಾರೆ. ಅದೇನು ಅಂತಂದರೆ, ಒಂದು ಪ್ಲೇಟನ್ನು 4 ಭಾಗವಾಗಿ ಡಿವೈಡ್ ಮಾಡಿಕೊಂಡ್ರೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಒಂದು ಕಡೆ, ಗ್ರೈನ್ಸ್ ಮತ್ತು ಪ್ರೋಟೀನ್ ಒಂದು ಕಡೆ, ಪ್ಲಸ್ ಔಟ್ಸೈಡ್ ಒಂದು ಡೈರಿ ಐಟಮ್ಸ್. ಓಕೆನಾ? ಇದಿಷ್ಟು ನಿಮ್ಮ ಮಗುಗೆ ಪ್ರಾಪರ್ ಡೆವಲಪ್ಮೆಂಟ್ ಆಗಬೇಕು ಅಂತಾಯಿತು ಅಂತಂದರೆ ಇದಿಷ್ಟು ತಿನ್ನಬೇಕಾಗಿರುವಂಥದ್ದು ತುಂಬಾ ಇಂಪಾರ್ಟೆಂಟ್. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಯಾಕೆ ಸಪ್ರೇಟ್ ಒಂದು ಕಾಲಮ್? ಯಾಕೆ ಅಂತಂದರೆ, ನಿಮ್ಮ ಮಗುಗೆ ಬೇಕಾಗಿರುವಂತಹ, ಡೆವಲಪ್ಮೆಂಟಿಗೆ ಬೇಕಾಗಿರುವಂತಹ ಒಂದು ವೈಟಮಿನ್ಸ್ ಮತ್ತು ಮಿನರಲ್ಸ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸಲ್ಲಿ ಸಿಕ್ತು, ಮಾಯಿಶ್ಚರ್ ಕೂಡ ಅಲ್ಲೇ ಸಿಕ್ತು. ಸೊ ಇನ್ನು ನಮ್ಮದು ಈ ಕಡೆ ಹಾಫ್ ಪ್ಲೇಟಲ್ಲಿ ಗ್ರೈನ್ಸ್ ಮತ್ತು ಪ್ರೋಟೀನ್. ಯಾಕೆ ಪ್ರೋಟೀನ್ನ ನಾವು ಸಪ್ರೇಟಾಗಿ ಕೊಡ್ತಾ ಇದ್ದೀವಿ ಅಂತಂದರೆ, ಟಿಶ್ಯೂ ಬಿಲ್ಡಿಂಗ್, ಟಿಶ್ಯೂ ರಿಪೇರ್, ಡೆವಲಪ್ಮೆಂಟಲ್ ಗ್ರೋತ್ ಡೆವಲಪ್ಮೆಂಟಿಗೆ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪ್ರೋಟೀನ್ ಒಂದು ಮ್ಯಾಕ್ಸಿಮಮ್ ಅಮೌಂಟಲ್ಲಿ ತಗೋಬೇಕು ಅನ್ನೋದು ಒಂದು ಕಾಮನ್ ಕಾನ್ಸೆಪ್ಟ್. ಓಕೆನಾ? ಸೊ ಇವಾಗ ಇಲ್ಲಿ ಒಂದು ಡೌಟು, ಅಯ್ಯೋ ನಾವು ವೆಜಿಟೇರಿಯನ್ಸ್ ಅಪ್ಪ, ನಾನ್ ವೆಜಿಟೇರಿಯನ್ ತಿಂತಾ ಇಲ್ಲ, ನಮಗೆ ಪ್ರೋಟೀನ್ ಎಲ್ಲಿಂದ ಸಿಗುತ್ತೆ ಅನ್ನೋವಂಥ ಡೌಟ್ಸ್ ತುಂಬ ಕ್ಲೈಂಟ್ಸ್ ನನಗೆ ಕೇಳಿದ್ದಾರೆ. ಅವರಿಗೆ ಒಂದು ಕ್ಲಾರಿಟಿ ಏನು ಅಂತಂತಂದರೆ, ಪ್ರೋಟೀನ್ ಅನ್ನೋದು ಕೇವಲ ನಾನ್ ವೆಜಿಟೇರಿಯನ್ಸಿಗೆ ಮಾತ್ರ ಸಿಗುವಂಥದ್ದಲ್ಲ. ವೆಜಿಟೇರಿಯನ್ಸಲ್ಲೂ ಕೂಡ ದಾಲ್, ಪಲ್ಸಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ನಮಗೆ ಪ್ರೋಟೀನ್ ತುಂಬ ಚೆನ್ನಾಗಿ ಸಿಗುತ್ತೆ. ಪ್ರೋಟೀನ್ ವೆಜಿಟೇರಿಯನ್ ಐಟಮ್ಸಲ್ಲಿ ಈಕ್ವಲೆಂಟ್ ಟು ದ ನಾನ್ ವೆಜಿಟೇರಿಯನ್ಸ್ ನೀವು ಪ್ರೋಟೀನ್ನ ಆರಾಮಾಗಿ ತಗೋಬೋದು. ಹಾಗಾಗಿ ನೀವು ಎಷ್ಟು ತಗೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಬಂದು ಗ್ರೈನ್ಸ್ ಅಂತಂದರೆ, ಈಗ ನಾವು ಕಾರ್ಬೋಹೈಡ್ರೇಟ್ಸ್, ಮೇಯ್ನಾಗಿ ಕಾರ್ಬೋಹೈಡ್ರೇಟ್ಸ್ನ ನಾವು ಎಷ್ಟು ತಗೋತೀವಿ, ಎಷ್ಟು ತಗೋಬೇಕು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇವಾಗ ಸೌತ್ ಇಂಡಿಯನ್ಸ್ ಅಂತ ಬಂದಾಗ ನಾವು ಮೋಸ್ಟ್ ಆಫ್ ದ ಟೈಮ್ ರೈಸ್ನ ನಾವು ಕಾರ್ಬೋಹೈಡ್ರೇಟ್ ಸೋರ್ಸ್ ಆಗಿ ತಗೋತಾ ಇರ್ತೀವಲ್ವ. ಹಾಗಾಗಿ ಆ ರೈಸ್, ಪ್ರೋಟೀನ್, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಪ್ಲಸ್ ಡೈರಿ ಐಟಮ್ಸ್ ಅಂತಂದರೆ ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಹೀಗೆ ಇಂಥದ್ದು. ಹಾಗಂತ ಹಾಲಲ್ಲಿ ಮಾಡಿರುವಂತಹ ಸ್ವೀಟ್ಸ್ ತಿನ್ಬೋದಾ ಡೈಲಿ? ನೋ. ನೀವು ಡೈರಿಯಿಂದ ಡೈರೆಕ್ಟ್ ಬೈ ಪ್ರಾಡಕ್ಟ್ ಏನಿದೆಯೋ ಅಂಥದ್ದನ್ನು ನೀವು ಈ ಒಂದು ಪ್ಲೇಟ್ ಜೊತೆಗೆ ತಿಂದರೆ. ಸೊ ಈಗ ನೀವು ಎಷ್ಟು ವೈಟಮಿನ್ಸ್ ತೊಗೋಬೇಕು, ಎಷ್ಟು ಮಿನರಲ್ಸು, ಎಷ್ಟು ಎನರ್ಜಿ, ಎಷ್ಟು ಪ್ರೋಟೀನ್ಸ್ ನನ್ನ ಮಗುಗೆ ನಾನು ಕೊಡಬೇಕು ಅನ್ನೋ ಒಂದು ಸಣ್ಣ ಒಂದು ನಾಲೆಡ್ಜ್ ನಿಮಗೆ ಸಿಕ್ಕಿರುತ್ತೆ. ಅದ್ರ ಜೊತೆಗೆ ನಾನಿವಾಗ ಒಂದು ಸಿಂಪಲ್ ಗೈಡ್ಲೈನ್ಸ್ಗಳನ್ನು, ಒಂದು ಪಾಯಿಂಟ್ ವೈಸ್ ಗೈಡ್ಲೈನ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಅದರಲ್ಲಿ ನಿಮಗೆ ಆ್ಯಕ್ಚುಲಿ ಹೇಗೆ ತಿನ್ನಿಸ್ಬೇಕು ನಿಮ್ಮ ಮಗುಗೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನೀವು ಎಷ್ಟು ಕೊಡ್ತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಏನು ಅಂತಂದರೆ, ಕೆಲವೊಂದು ಫುಡ್ನ ನೀವು ಜಾಸ್ತಿ ಕೊಡ್ತಾ ಇರ್ಬೋದು, ನಿಮ್ಮ ಪ್ರಕಾರ ಅದು ಕರೆಕ್ಟು, ಅಯ್ಯೋ ನಮ್ಮ ಮಗುಗೆ ಹೊಟ್ಟೆ ತುಂಬಿಲ್ಲ, ನಾನು ಜಾಸ್ತಿ ತಿನ್ನಬೇಕು ಅಂತ ಫೋರ್ಸ್ ಮಾಡಿ ತಿನ್ಸಕ್ಕೆ ಹೋಗಬಾರ್ದು. ಯಾವುದೇ ಕಾರಣಕ್ಕೂ ನಿಮ್ಮ ಮಗುವಿಗೆ ಫೋರ್ಸ್ ಮಾಡಿ ತಿನ್ನಿಸ್ಬೇಡಿ. ಇನ್ನೊಂದು ಸೆಕೆಂಡ್, ನಿಮ್ಮ ಮಗು ಎಕ್ಸ್ಟ್ರಾ ಫುಡ್ ತಿಂತಿದೆ ಅಂತಂದರೆ ತಡಿಯೋಕ್ಕೆ ಹೋಗ್ಬೇಡಿ. ಬಿಕಾಸ್ ಅವ್ರ ಬಾಡಿಗೆ ಅದು ಬೇಕಾಗಿರುತ್ತೆ, ಹಾಗಾಗಿ ತಿಂತಿರ್ಬೋದು. ಇನ್ನೊಂದೇನು ಅಂತಂದರೆ, ಕೆಲವು ಪೇರೆಂಟ್ಸಿಗೆ ಡೌಟ್ ಬರುತ್ತೆ, ನಮ್ಮ ಮಗು ತುಂಬ ತಿಂತಾ ಇದೆ ಬಟ್ ಸ್ಯಾಟಿಸ್ಫೈಯೇ ಆಗ್ತಾ ಇಲ್ಲ ಅವ್ರಿಗೆ ಅಂತಂದಾಗ ಏನು ತಿಂತಿದೆ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಂತಂದರೆ ಬರೀ ಕಾರ್ಬೋಹೈಡ್ರೇಟೇ ತಿಂತಾ ಇದೆ. ನಾನು ತುಂಬ ಜನ ಮಕ್ಕಳನ್ನ ನೋಡಿದ್ದೀನಿ, ಬರೀ ಅನ್ನ, ಸಾಂಬಾರು ಹಾಕ್ಕೊಳ್ಳೋದಿಲ್ಲ, ಫ್ರೂಟ್ಸ್ ಇಲ್ಲ, ವೆಜಿಟೇಬಲ್ಸ್ ಇಲ್ಲ, ಬರೀ ಅನ್ನ ತುಪ್ಪ ತಿನ್ನೋದನ್ನು ಅಭ್ಯಾಸ ಮಾಡಿರ್ತಾರೆ. ಇದು ಮಗು ತಪ್ಪ ಬರಲ್ಲ, ಪೇರೆಂಟ್ಸ್ ತಪ್ಪಾಗುತ್ತೆ. ಯಾಕೆ ಅಂತಂದರೆ, ಆ ಮಗು ತುಪ್ಪ ಅನ್ನ ಟೇಸ್ಟ್ ನಾಲ್ಗೆಗೆ ಹಿಡಿದಿದೆ ಆ್ಯಂಡ್ ಅದೇ ಬೇಕು ಅಂತ ಕೇಳ್ತಿದೆ ಅಂದಾಗ ಆ ಮಗುಗೆ ಬೇರೆ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಅಥವಾ ಬೇರೆ ರೀತಿಯಾದ ಡಿಫ್ರೆಂಟ್ ವೆರೈಟಿ ಆಫ್ ಫುಡ್ಸ್ನ ನೀವು ಇಂಟ್ರೊಡ್ಯೂಸ್ ಮಾಡಿಲ್ಲ. ದಟ್ ಈಸ್ ಯುವರ್ ಮಿಸ್ಟೇಕ್, ಪೇರೆಂಟ್ಸ್ ಮಿಸ್ಟೇಕ್. ಯಾಕೆ ಅಂತಂದರೆ, ಇವಾಗ ನೀವು ಕರೆಕ್ಟಾದ ಫ್ರೂಟ್ಸ್ ಡಿಫ್ರೆಂಟ್ ಸ್ಟೈಲಲ್ಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ.
ರಾ ಫ್ರೂಟ್ ತಿನ್ನೋಕ್ಕೆ ಕೆಲವೊಂದು ಮಕ್ಳಿಗೆ ಇಷ್ಟ ಆಗುತ್ತೆ. ಕೆಲವೊಂದು ಮಕ್ಕಳಿಗೆ ಕುಕ್ಡ್ ಫ್ರೂಟ್ ಅಂದರೆ ಈಗ ಆ್ಯಪಲ್ನ ಕುಕ್ ಮಾಡಿ ಕೊಡ್ತಾರೆ, ಬನಾನಾ ಕುಕ್ ಮಾಡಿ ಕೊಡ್ತಾರೆ, ಮತ್ತು ಪಂಪ್ಕಿನ್ ವೆಜಿಟೇಬಲ್ಸಲ್ಲಿ ಬಂದಾಗ ಪಂಪ್ಕಿನ್ ಆಗಿರ್ಬೋದು, ಸೌತೆಕಾಯಿ, ಈ ರೀತಿ ಪ್ರತಿಯೊಂದನ್ನು ಕುಕ್ ಮಾಡಿ ಬೇಕ್ ಮಾಡಿ ಕೊಡುವಂತಹ ಅಭ್ಯಾಸಗಳು ಇರುತ್ತೆ. ಆ ರೀತಿ ಕೊಟ್ಟು ಅಭ್ಯಾಸ ಮಾಡಿದಾಗ ಮಕ್ಕಳಿಗೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಮೇಲೆ ಒಲವು ಬರೋದು ಸಹಜ. ತಿಂತಾನೆ ಇಲ್ಲ ಹಠ ಮಾಡ್ತಿದ್ದಾನೆ ಅಂತ ಅಂದಾಗ ಸ್ವಲ್ಪ ದಿನ ಆದಷ್ಟು ಕರೆಕ್ಟಾಗಿ ಹೇಳಕ್ಕೆ ಟ್ರೈ ಮಾಡಿ, ಹಿಂಗೆ ತಿನ್ನಬೇಕು, ಹಿಂಗೆ ತಿನ್ನೋದ್ರಿಂದ ನಿನಗೆ ಇಷ್ಟಿಷ್ಟು. ಮತ್ತು ಕೆಲವೊಂದು ಪೇರೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಮಕ್ಕಳಿಗೆ ಎಜುಕೇಟ್ ಮಾಡಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಎಜುಕೇಟ್ ಯುವರ್ ಚೈಲ್ಡ್. he will get to know or she will get to know what she is eating, then she will think. ಅವಳು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಓ ನಾನು ಇದು ತಿನ್ನೋದ್ರಿಂದ ನಂಗೆ ಪ್ರೋಟೀನ್ ಸಿಗ್ತಾ ಇದೆ, ನಾನು ಇದು ತಿನ್ನೋದ್ರಿಂದ ನನಗೆ ಫೈಬರ್ ಸಿಗ್ತಾ ಇದೆ, ಸೊ ನಾನು ಇದನ್ನು ತಿಂದರೆ ನನ್ನ ಬಾಡಿ ಹಿಂಗಾಗುತ್ತೆ, ನಾನು ಚೆನ್ನಾಗಿ ಆಟಾಡ್ಬೋದು. ಈ ರೀತಿಯಾದ ಒಂದು ಡಿಫ್ರೆಂಟ್ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ನೀವು ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ನ ಕೊಡೋದು ತುಂಬ ಇಂಪಾರ್ಟೆಂಟ್. ನೀವು ಕಾರ್ಬೋಹೈಡ್ರೇಟ್ಸ್ನ ಕೊಡೋಕ್ಕೆ ಮುಂಚೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ಕೊಡೋದು ಇಂಪಾರ್ಟೆಂಟ್. ಯಾಕೆ ಅಂತಂದರೆ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಮತ್ತು ಫೈಬರ್ ನಿಮಗೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸಲ್ಲಿ ಜಾಸ್ತಿ ಸಿಗ್ತಾ ಹೋಗುತ್ತೆ ಮತ್ತು ಡೈಜೆಷನ್ಗೆ ಹೆಲ್ಪ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ಮಧ್ಯಾಹ್ನದ ಊಟಕ್ಕಿಂತ ಮುಂಚೆ ನೀವು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ಕೊಡಬೇಕು. ಊಟ ಆದಮೇಲೆ ಆದಷ್ಟು ಫ್ಲೂಯಿಡ್ಸ್ ಅಂತಂದರೆ ಮಜ್ಜಿಗೆ ಆಗಿರ್ಬೋದು, ಮತ್ತು ಜಾಸ್ತಿ ಹೆಚ್ಚು ನೀರು ಕುಡಿಸುವಂಥದ್ದು, ನೀವು ಅದನ್ನು ಕಾನ್ಸಂಟ್ರೇಟ್ ಮಾಡಿ ಹೆಚ್ಚು ನೀರು ಕುಡಿಸೋಕ್ಕೆ ಟ್ರೈ ಮಾಡಿ. ಮತ್ತು ಇನ್ನು ಕೆಲವು ಪೇರೆಂಟ್ಸ್ ಏನು ಅಂತಂದರೆ, ಈ ನಾವು 5th ಮಂತ್ ಅಥವಾ 6th ಮಂತಿಂದ ನಾವು ವೀನಿಂಗ್ ಫುಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ, ಆ ಟೈಮಲ್ಲೇ ನೀವು ವೆಜಿಟೇಬಲ್ ಇಂಟ್ರೊಡ್ಯೂಸ್ ಮಾಡಲೇಬೇಕು. ಆ ಟೈಮಲ್ಲಿ ನೀವು ವೆಜಿಟೇಬಲ್ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂತಾದರೆ ಮಾತ್ರ ಮಕ್ಕಳು 1 ವರ್ಷ 2 ವರ್ಷ ಆದಾಗ ವೆಜಿಟೇಬಲ್ಸ್ ತಿನ್ನೋದಿಲ್ಲ. ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸು ಮತ್ತು ಲೀಫಿ ವೆಜಿಟೇಬಲ್ಸ್ ಅಂತ ಬಂದ್ರೇ ಅಲ್ಲೇ 3 ಟೈಪ್ಸ್ ವೆಜಿಟೇಬಲ್ಸ್ ಇರುತ್ತೆ. ಲೀಫಿ ವೆಜಿಟೇಬಲ್ಸ್, ರೂಟ್ಸ್ ಆ್ಯಂಡ್ ಟ್ಯೂಬರ್ಸ್ ಮತ್ತು ನಾರ್ಮಲ್ ವೆಜಿಟೇಬಲ್ಸ್ ಅಂತ ಬಂದಾಗ ಎಲ್ಲ ರೀತಿಯಾದ ವೆಜಿಟೇಬಲ್ಸ್ ನೀವು 6 ಮಂತಿಂದನೇ ನೀವು ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಬೇಕು. ಮಂತ್ಲಿ ಒಂದೊಂದು ಅಥವಾ ವೀಕ್ಲಿ ಒಂದೊಂದು, ಡೈಲಿ ಒಂದೊಂದು, ಯಾವ ಥರ ಇಂಟ್ರೊಡ್ಯೂಸ್ ಮಾಡ್ತಿರೋ ನಿಮಗೆ ಬಿಟ್ಟಿರೋದು, ಬಟ್ ಇಂಟ್ರೊಡ್ಯೂಸ್ ಮಾಡಲೇಬೇಕು. ದೆನ್ ಓನ್ಲಿ ನಿಮ್ಮ ಕಿಡ್ಸು 6 ಇಯರ್ಸ್ ಅಂತ ಬಂದಾಗ ಆ ಮಕ್ಕಳು ಕರೆಕ್ಟಾದ ರೀತಿಯಾದ ವೆಜಿಟೇಬಲ್ಸ್, ಫ್ರೂಟ್ಸ್ ಮತ್ತು ಎಲ್ಲ ರೀತಿಯಾದ ಪ್ರೋಟೀನ್ಸ್ನ ತಿನ್ನೋಕ್ಕೆ ರೆಡಿಯಾಗಿರ್ತಾರೆ. ಇಲ್ಲ ಅಂತಂದರೆ ಆಗ ನಾನು ಕರ್ಬೇವಿನ ಸೊಪ್ಪು ತಿನ್ನಲ್ಲ, ಬದನೆಕಾಯಿ ತಿನ್ನಲ್ಲ, ಪೊಟ್ಯಾಟೊ ತಿನ್ನಲ್ಲ, ಟೊಮ್ಯಾಟೊ ತಿನ್ನಲ್ಲ ಅಂತ ಹಠ ಮಾಡೋದೇ ಆಗ. ನಾವು ಅಯ್ಯೋ 6 ತಿಂಗಳು ಮಗು ಅಲ್ವಾ, ಏನು ಗೊತ್ತಾಗೋಗುತ್ತೆ, ಬರೀ ಅನ್ನ ತಿನ್ನಲಿ ಬಿಡು, ತುಪ್ಪ ತಿನ್ನಲಿ ಬಿಡು ಅಂತ ತಿನ್ನಿಸ್ತಾ ಇದ್ವಿ ಅಂತಾದರೆ ನಿಮ್ಮ ಮಗು ಖಂಡಿತವಾಗಿಯೂ 3 ವರ್ಷ 4 ವರ್ಷ ಆದಾಗ ಅಭ್ಯಾಸ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಮತ್ತು ಅದಕ್ಕೆ ದೊಡ್ಡವರಾಗ್ತಾ ಬೇರೆ ಬೇರೆ ರೀತಿಯಾದ ಡಿಫಿಷಿಯನ್ಸಿ, ಪ್ರೋಟೀನ್ ಎನರ್ಜಿ ಮಾಲ್ನ್ಯೂಟ್ರಿಷನ್ ಆಗುವಂಥ ಚಾನ್ಸಸ್ಸು, ಮತ್ತು ವೈಟಮಿನ್ ಡಿಫಿಷಿಯನ್ಸಿ, ಮಿನರಲ್ ಡಿಫಿಷಿಯನ್ಸಿ ಆಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ವೀನಿಂಗ್ ಫುಡ್ ಸ್ಟಾರ್ಟ್ ಮಾಡಿದಾಗಲೇ ಪ್ರತಿಯೊಂದು ವೆಜಿಟೇಬಲ್ಸ್, ಪ್ರತಿಯೊಂದು ಫ್ರೂಟ್ಸ್ ಒಂದಲ್ಲ ಒಂದು ರೀತಿಯಾಗಿ ನೀವು ಇಂಟ್ರೊಡ್ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಇಷ್ಟೊತ್ತು ಎಲ್ಲ ಪ್ರೋಟೀನ್ ಮತ್ತು ಎನರ್ಜಿ ಮತ್ತು ವೈಟಮಿನ್ಸ್, ಮಿನರಲ್ಸ್ ಎಲ್ಲ ರೀತಿಯಾದಂತಹ ಫುಡ್ಡನ್ನು ಹೇಗೆ ತೊಗೋಬೇಕು, ಎಷ್ಟು ತೊಗೋಬೇಕು ಅಂತ ಗೊತ್ತಾಯ್ತಲ್ವಾ. ಮೇಯ್ನ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಈ ಮಿನರಲ್ಸ್, ವೈಟಮಿನ್ಸ್ ಅಂದರೆ ವೆಜಿಟೇಬಲ್ಸ್ ಮತ್ತು ಪ್ರೋಟೀನ್ಸ್ ನೀವು ಸರಿಯಾಗಿ ನಿಮ್ಮ ಮಗುಗೆ ಕೊಡ್ತಾ ಇಲ್ಲ ಅಂತಂದರೆ ಪಿಕಾ ಪ್ರಾಬ್ಲಮ್, ಡೆಂಟಲ್ ಡಿಕೇಸ್ ಮತ್ತು ಪಿಕ್ಕಿ ಈಟರ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ, ಮತ್ತು ಈಟಿಂಗ್ ಡಿಸಾರ್ಡರ್ಸ್ ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಏನಿದು ಪಿಕಾ ಪ್ರಾಬ್ಲಮ್, ಡೆಂಟಲ್ ಡಿಕೆ, ಇದೆಲ್ಲ ಏನು ಅಂತ ಗೊತ್ತಾಗಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಮೇನ್ ಥಿಂಗ್ ಏನು ಅಂತಂದರೆ ವಾಟರ್ ಇಂಟೇಕ್ ನಿಮ್ಮ ಮಗುವಿಗೆ 1 ವರ್ಷದಿಂದನೇ ಚೆನ್ನಾಗಿ ನೀರು ಕುಡ್ಸೋಕ್ಕೆ ನೀವು ಶುರು ಮಾಡಬೇಕು. ಯಾಕೆಂತಂದರೆ ನಾನು ನೋಡಿರೋ ಮಕ್ಕಳಿಗೆ ನೀರು ಕುಡಿಯೋದೇ ಇಷ್ಟ ಆಗಲ್ಲ, ನೀರೇ ಕುಡಿಯಲ್ಲ, ಎಷ್ಟೇ ಆಟ ಆಡಿದ್ರೂ ನೀರು ಕುಡಿಯಲ್ಲ. ಆದರೂ ನೀವು ಒಂದೊಂದು ಸ್ಪೂನ್ ಆದರೂ ಕೊಟ್ಟು ನೀರು ಅಭ್ಯಾಸ ಮಾಡಬೇಕಾಗತ್ತೆ. ವೆನ್ ದ ಕಿಡ್ಸ್ ರೀಚಸ್ ಅರೌಂಡ್ 4 to 5 ಇಯರ್ಸ್ ಅಂತ ಬಂದಾಗ ಹೇಳಿ ಅಭ್ಯಾಸ ಮಾಡಿಸಿ, ನೀರು ಕುಡಿಬೇಕು ಅಂತ ನಿಧಾನವಾಗಿ ಹೇಳಿ ಅಭ್ಯಾಸ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 1 to 1.2 ಲೀಟರ್ಸ್, 1 ಲೀಟರ್ ಸಹಜವಾಗಿ ಮಕ್ಕಳು ಕುಡಿಲೇಬೇಕು, ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ಜ್ಯೂಸ್ ಆಗಲಿ, ಎಳ್ನೀರಾಗಲಿ ಅಥವಾ ಸಾಂಬಾರು, ಪ್ರತಿಯೊಂದರಲ್ಲೂ
ನೀರು ಎಲ್ಲವನ್ನು ಸೇರಿ 1 ಲೀಟರಿಂದ 1.2 ಲೀಟರ್ಸ್ ಕುಡಿಲೇಬೇಕು. ಮತ್ತು ಮಕ್ಕಳಿಂದ ಈ ಕಾಫಿ, ಟೀ, ಬಿಸ್ಕೆಟ್ಸ್ ಮತ್ತು ಬೇರೆ ಆದಂತಹ ಜಂಕ್ ಫುಡ್ಸ್ ಇವೆಲ್ಲದರಿಂದ ಮಕ್ಕಳನ್ನ ದೂರ ಇಡಿ. ತಿಳ್ಕೊಂಡ್ರಲ್ಲ, ಮಕ್ಕಳಿಗೆ 1 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ಎಷ್ಟು ತಿನ್ನಿಸ್ಬೇಕು, ಏನು ತಿನ್ನಿಸ್ಬೇಕು, ಎಷ್ಟು ತಿನ್ನಿಸ್ಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀರಾ. ಇನ್ನೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಡೌಟ್ಸನ್ನ ಕೇಳಿ ಕ್ಲಿಯರ್ ಮಾಡ್ತೀನಿ. ಮತ್ತು ಮಕ್ಕಳಿಗೆ ಆದಷ್ಟು ಪ್ರೀತಿಯಿಂದ ತಿನ್ಸಕ್ಕೆ ಟ್ರೈ ಮಾಡಿ. ಯಾಕೆಂದರೆ ನಾವು ದೊಡ್ಡವರು ಕಷ್ಟಪಟ್ಟಾದರೂ ತಿಂತೀವಿ, ಬಟ್ ಮಕ್ಕಳಿಗೆ ಹಾಗಲ್ಲ. ಮತ್ತು ಫುಡ್ ಅನ್ನುವಂಥದ್ದು, ಆಹಾರ ಅನ್ನೋಂತಹದ್ದು ತುಂಬ ಕಲರ್ಫುಲ್ ಥಿಂಗ್. ಹಾಗಾಗಿ ಡಿಫ್ರೆಂಟ್ ಕಲರ್ಸ್ ಫುಡ್ ಇರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಟೈಮ್ ಕೊಟ್ಟು ಒಂದು 6 ವರ್ಷದ ತನಕ ನೀವು ಆದಷ್ಟು ನ್ಯೂಟ್ರಿಷನ್ ಕೊಟ್ಟು ಅಂತಂದರೆ ಅವರು ತುಂಬ ಓಲ್ಡ್ ಏಜ್ವರೆಗೂ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ನಾವು 6 ವರ್ಷದವರೆಗೂ ಮಗುಗೆ ನಾವು ಏನು ಫುಡ್ಡನ್ನು ತಿನ್ನಿಸ್ತೀವೋ ಅದು ಅವರಿಗೆ ಅಭ್ಯಾಸ ಆಗ್ತಾ ಹೋದಂಗೆ ದೊಡ್ಡವ್ರು ಆಗ್ತಾ ಅವ್ರಿಗೆ ಗೊತ್ತಾಗುತ್ತೆ, ನಾನು ಎಷ್ಟು ತಗೋಬೇಕು, ಎಷ್ಟು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ತಿನ್ನಬೇಕು, ನಾನು ಇದನ್ನು ತಿಂದರೆ ನಂಗೆ ಸೆಟೈಟಿ ಲೆವೆಲ್ ರೀಚ್ ಆಗ್ತಾ ಇದೆ ಅನ್ನೋದು ಮಕ್ಕಳಿಗೆ ತಾನಾಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಮಕ್ಕಳಿಗೆ ಆದಷ್ಟು ಪ್ರೀತಿಯಿಂದ ತಿನ್ಸಕ್ಕೆ ಟ್ರೈ ಮಾಡಿ. ಮತ್ತು 6 ಮಂತಿಂದನೇ ಮಕ್ಕಳಿಗೆ ಪ್ರತಿಯೊಂದು ವೆಜಿಟೇಬಲ್ಸ್, ಫ್ರೂಟ್ಸ್, ಕಾರ್ಬೋಹೈಡ್ರೇಟ್ಸ್, ರೈಸು ಎನಿವೇ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸಲ್ಲೇ ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಆಗುವಂಥದ್ದು. ಹಾಗಾಗಿ ಅದನ್ನು 6 ಮಂತಿಂದನೇ ದಿನ ಒಂದೊಂದು ವೆಜಿಟೇಬಲ್ ಅನ್ನೋ ಥರ, ದಿನ ಒಂದೊಂದು ಫ್ರೂಟ್ಸ್ ಅನ್ನೋ ಥರ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಿ. ಮತ್ತು ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ, ಬೇರೆ ಮುಂದಿನ ವಿಡಿಯೋದಲ್ಲಿ ಏನಾದರೂ ಕವರ್ ಮಾಡಬೇಕು ಅಂತ ನಿಮ್ಗೆ ಇಷ್ಟ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಅದನ್ನು ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದಗಳು.